ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ಯುಸಿ ರೋಟೀನ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಲೈಫಲ್ಲಿ ಯಾವ ಥರ ಬ್ಯುಸಿಯಾಗಿರ್ತೀನಿ ನಾನು ಡೇ ಅಂತ. ಅಂದರೆ ತೀರ ತುಂಬ ಎಲ್ಲನೂ ಫುಲ್ಲಾಗಿ ತೋರಿಸ್ತಾ ಇಲ್ಲ, ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡು ತೋರಿಸ್ತಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರೋಟೀನು ವಾಶ್ರೂಮ್ಗೆ ಹೋಗಿದ್ದು ಬಂದು ಅಫ್ಕೋರ್ಸ್ ಎಲ್ಲರ ರೋಟೀನು ಸೇಮ್ ಇರುತ್ತೆ ಅಲ್ವಾ. ಸೊ ನಂದು ಕೂಡ ಅಷ್ಟೇ, ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆಲ್ಲ ಹೋಗಿ ನಾನೆಲ್ಲ ಫ್ರೆಶ್ ಅಪ್ ಆದಮೇಲೆ ರಂಗೋಲಿ ಬಿಡಬೇಕು. ಸೊ ಹೊರಗಡೆನೆಲ್ಲ ನೀಟಾಗಿ ವಾಶ್ ಮಾಡಾದಮೇಲೆ ಹೊಸ್ತಲ್ಲೂ ಕೂಡ ಅಷ್ಟೇ ಅದನ್ನೆಲ್ಲ ತೊಳೆದು ನೀಟಾಗಿ ರಂಗೋಲಿ ಹಚ್ಚುತ್ತೀನಿ. ಸೊ ನಾನೇನು ಡೈಲಿ ಅರಿಶಿನ ಕುಂಕುಮನ ಹೊಸ್ತಲಿಗೆ ಹಚ್ಚೋದಕ್ಕೆ ಹೋಗೋದಿಲ್ಲ. ಜಸ್ಟ್ ನಾವು ವಾರ ಮಾಡ್ತೀವಲ್ಲ, ಮತ್ತು ಸ್ನಾನ ಮಾಡಿ ಪೂಜೆ ಮಾಡೋ ದಿನ ಮಾತ್ರ ಹೊಸ್ತಲಿಗೆ ಕುಂಕುಮ ಮತ್ತು ಅರಿಶಿನ ಹಚ್ಚುತ್ತೀನಿ. ಸೊ ಇವಾಗ ನಾನು ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ನೆಕ್ಸ್ಟ್ ನಂದು ಮಾಮೂಲಿ ಡೈಲಿ ರೋಟೀನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಶೇರ್ ಮಾಡ್ಕೊತಿದ್ದೀನಿ. ಸೊ ಇವಾಗ ರಂಗೋಲಿ ಬಿಟ್ಟಾದಮೇಲೆ ಮಾಮೂಲಿ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ಟಿಫನ್ ಮಾಡಿದ ಪಾತ್ರೆ ಎಲ್ಲ ವಾಶ್ ಮಾಡಿ ಪ್ರತಿಯೊಂದು ಇರುತ್ತೆ ಅಲ್ವ, ಸಣ್ಣ ಪುಟ್ಟ ಕೆಲಸಗಳು. ಸೊ ಅದನ್ನೆಲ್ಲ ಮುಗಿಸಾದ್ಮೇಲೆ ಇವಾಗ ನಾನು ಕಸ ತೆಗಿತಿದ್ದೀನಿ. ಮನೆ ಕಸನೆಲ್ಲ ನೀಟಾಗಿ ಒಂದು ಸೈಡಿಂದ ತೊಗೊಂಡು ಬಂದು ಎಲ್ಲನೂ ನೀಟಾಗಿ ತೆಗೆದಾದ್ಮೇಲೆ ಮನೇನ ಒಂದ್ಸತಿ ಒರೆಸ್ತೀನಿ. ಅಂತಂದರೆ ಡೈಲಿಯೇ ಒರ್ಸೋಕ್ಕೆ ಹೋಗಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಒಂದು 2-3 ಡೇಸ್ಗೆ ಒಂದ್ಸತಿ ಅಲ್ವಾ, ಅಥವಾ ವೀಕ್ಲಿ 2 ಟೈಮ್ಸ್ ಮನೇನ ಒರೆಸ್ತೀನಿ. ಸೊ ಇವತ್ತು ಸ್ವಲ್ಪ ಮನೇನ ಒರೆಸ್ಬೇಕಾಗಿತ್ತು. ಸೊ ಅದರಿಂದಾಗಿ ಬೆಳಗ್ಗೆ ನೀಟಾಗಿ ಎಲ್ಲನೂ ಕಸ ತೊಗೊಬಂದ ತಕ್ಷಣ ಮನೇನ ಒರೆಸೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಕಸ ಎಲ್ಲ ತೆಗೆದ್ಮೇಲೆ ಬೆಡ್ ಸ್ಪ್ರೆಡ್ಗೆಲ್ಲ ಆಲ್ಮೋಸ್ಟ್ ಅಫ್ಕೋರ್ಸ್ ಧೂಳೆಲ್ಲ ಕೂತಿರುತ್ತೆ ಅಲ್ವಾ. ಸೊ ಅದರಿಂದ ಅದನ್ನೆಲ್ಲ ಒಂದ್ಸತಿ ಎಲ್ಲನೂ ಒದ್ರಿ ನೀಟಾಗಿ ಅದನ್ನೆಲ್ಲ ಅರೇಂಜ್ ಮಾಡಿ, ಮತ್ತು ಸೋಫಾ ಕವರ್ ಕೂಡ ಅಷ್ಟೇ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಾದಮೇಲೆ ನಮ್ಮ ಮನೇನ ನೀಟಾಗಿ ಒರೆಸ್ಕೊಬಿಡ್ತೀನಿ ಒಂದು ಸೈಡಿಂದ. ಅಂದರೆ ಸ್ವಲ್ಪ ನನ್ನ ಹತ್ರ ಮಾಫ್ ಐತೆ. ಸೊ ನಾನೊಂದು ಸ್ವಲ್ಪ ಸಣ್ಣ ಧೂಳುಗಳು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಮನೇಲಿ, ಅಂದರೆ ನೀಟಾಗಿ ಹೋಗ್ತಿರ್ಲಿಲ್ಲ. ಸೊ ಅದರಿಂದ ಇವಾಗ ಬಟ್ಟೆಲೇ ಕೂತ್ಕೊಂಡು ಒರೆಸ್ತಿದ್ದೀನಿ, ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ. ಆಮೇಲೆ ಮತ್ತೆ ನಾವು ಮಾಫಲ್ಲಿ ಒರೆಸ್ಕೋಬೋದಲ್ವಾ. ಸೊ ಅದರಿಂದ ಒಂದ್ಸತಿ ನೀಟಾಗಿ ಎಲ್ಲನೂ ಒರೆಸ್ಕೊಂಬರ್ತಿದ್ದೀನಿ. ಟಿಫನ್ ಆದಮೇಲೆ ಅಡುಗೆ ಮನೆಯೂ ಕೂಡ ಅಷ್ಟೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಎಲ್ಲ ಗಲೀಜೆಲ್ಲ ಆಗಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವ್ಯಾವ ವಸ್ತುನ ಅರೇಂಜ್ ಮಾಡಿ ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು ಅದನ್ನೆಲ್ಲ ಇಟ್ಟಾದಮೇಲೆ ಸೊ ಇವಾಗ ನಾನು ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೀನಿ. ಅಂದರೆ ಮಧ್ಯಾಹ್ನ ಊಟಕ್ಕೆ ಬೇಕಾಗುತ್ತೆ ಅಂತ. ರೈಸ್ ಒಂದು ಮಾಡಬೇಕಿತ್ತು, ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಬಾಳೆಕಾಯಿ ಮಿಕ್ಕಿತ್ತು ಮನೇಲಿತ್ತು. ಸೊ ಅದರಿಂದ ಏನು ಚಿಪ್ಸ್ ಮಾಡೋಣ, ಅಂದರೆ ಅದೇ ಪೊಟೆಟೊ ಚಿಪ್ಸ್ ಬರುತ್ತಲ್ಲ, ಸೊ ಆ ಥರ ಬಾಳೆಕಾಯಲ್ಲಿ ಚಿಪ್ಸ್ ಮಾಡೋಣ ಅಂತ ಅದನ್ನು ಸ್ಲೈಸ್ ಮಾಡಿ ಇಡ್ತಿದ್ದೀನಿ. ಸೊ ಅದನ್ನು ರೆಸಿಪಿನ ನಾನು ಫಸ್ಟ್ ಟೈಮ್ ಮಾಡಿದ್ದು. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನೀಟಾಗಿ ಅದನ್ನು ತೋರಿಸ್ತೀನಿ ಆಯಿತಾ. ಸೊ ಇವಾಗ ಪೂಜೆ ಎಲ್ಲ ಮಾಡಬೇಕಿತ್ತು. ಸೊ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೈಟ್ ರೋಟೀನ್ ಯಾವ ಥರ ಇರುತ್ತೆ, ನೈಟ್ ರೋಟೀನ್ ಅಂತ ಅಲ್ಲ, ನೈಟ್ ಡಿನ್ನರ್ ಯಾವ್ದು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ನೀವಾಗ ನೋಡ್ತಾ ಇರ್ಬೋದು. ಸೊ ನೈಟ್ ಪೂಜೆ ಕೂಡ ಆಯಿತು. ನೈಟ್ ಪೂಜೆ ಅಂದರೆ ರಾತ್ರಿ ಟೈಮ್ ಪೂಜೆ ಅಲ್ಲ, ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡಿದ್ದು. ನಾನಿವಾಗ ನನ್ನ ನೈಟ್ ಡಿನ್ನರ್ ಏನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನಾನಿವತ್ತು ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಮಾಡೋದಕ್ಕೆ 2 ಬೌಲ್ನಷ್ಟು ಜೋಳದ ಹಿಟ್ಟನ್ನು ತೊಗೊಳ್ಳಿ, ಮತ್ತು 1 ಬೌಲ್ನಷ್ಟು ಮೈದಾ ಹಿಟ್ಟನ್ನ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡು ಜೋಳದ ರೊಟ್ಟಿನ ಈಸಿಯಾಗಿ ಜೋಳದ ರೊಟ್ಟಿನ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ನಾನು ತೋರಿಸ್ತಿದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆನ ಜೋಳದ ಹಿಟ್ಟನ್ನ ತೊಗೊಳ್ಳಿ. ಸೊ ಹಸಿಟ್ಟಾದರೂ ಹೋಗಿ ಯಾವುದಾದ್ರೂ ಒಂದೇ ಅಲ್ವಾ. ಸೊ ಹಿಟ್ಟನ್ನು ತೊಗೊಳ್ಳಿ, ಜೋಳದ ಹಿಟ್ಟನ್ನು ತೊಗೊಂಡು
ಅಲ್ಲಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟನ್ನ ಒಂದು ಬೌಲಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಸೊ ಅದ್ರ ಮೇಲೆ ಅಷ್ಟು ಕ್ವಾಂಟಿಟಿನ ತೊಗೊಂಡು ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚಪಾತಿ ಅದಕ್ಕೆ ಕಲಿಸ್ಬೇಕು. ತೀರ ಚಪಾತಿ ಅಷ್ಟು ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ತೀವಿ ಅಲ್ವಾ, ಅಷ್ಟೊಂದೇನು ಬೇಡ, ಸ್ವಲ್ಪ ನಾರ್ಮಲಾಗಿ ಅದು ಸ್ಮೂತಾಗಿರಬೇಕು ಆ ಥರ ಕಲಿಸ್ಕೊಳ್ಳಿ. ಸೊ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ನಾದಿದಾಗ ಅದು ರೊಟ್ಟಿನ ತಟ್ಟೋದಕ್ಕಾಗಿರ್ಬೋದು ಇಲ್ಲ ತಿನ್ನೋದಕ್ಕಾಗಿರ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ನೀಟಾಗಿ ಕಲಸಿಟ್ಟಿದ್ದೀನಿ. ಸ್ವಲ್ಪ ಅದು ಸ್ಮೂತಾಗೇ ಇದೆ, ಚೆನ್ನಾಗಿ ಉಂಟಾಗ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ತಟ್ಟುವಾಗ ಎಷ್ಟು ಸ್ಮೂತ್ ಇದೆ ಅಂತ. ಜೋಳದ ರೊಟ್ಟಿ ಜೊತೆ ನಾನು ಬೆಂಡೆಕಾಯಿನ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಸೊ ಅದನ್ನು ರೆಸಿಪಿನ ಫುಲ್ಲಾಗಿ ಏನು ತೋರಿಸ್ತಿಲ್ಲ, ಜಸ್ಟ್ ಹಂಗೇನೆ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟ್ ರೆಸಿಪಿ ಯಾವ ಥರ ಬಂತು ಅಂತ ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಅದನ್ನು ಹುರ್ಕೋತಿದ್ದೀನಿ. ಸೊ ಅದೆಲ್ಲ ನಾರಂಶ ಬೇಗ ಬಿಡಬೇಕು ಅಂದರೆ ನಾರಂಶ ಬೇಗ ಕಡಿಮೆ ಆಗಬೇಕು ಅಂದರೆ ನಾನು ಒಂದು ಟಿಪ್ ಹೇಳ್ತೀನಿ ನಿಮಗೆ. ಸೊ ನಿಂಬೆಕಾಯಿ ಬರುತ್ತಲ್ವ, ನಿಂಬೆ ಹಣ್ಣು ಬರುತ್ತಲ್ವ, ಸೊ ಅದನ್ನು ಅರ್ಧ ಹೋಲ್ ತೊಗೊಂಡು ಅದನ್ನು ಇಂಟ್ಕೊಳ್ಳಿ ಅಲ್ಲಿಗೆ. ಸೊ ಅವಾಗ ಅದು ನಾರಿನ ಅಂಶನ ಬೇಗ ಬಿಡುತ್ತೆ ಮತ್ತು ತುಂಬ ಚೆನ್ನಾಗಿ ಫ್ರೈನು ಕೂಡ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ಅದನ್ನು ತಗೊಳ್ತೀನಿ. ಸೊ ತಗೊಂಡಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ, ಮೆಣಸಿಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಅದಾದಮೇಲೆ ಸ್ವಲ್ಪ ಟೊಮಟೊ, ಒಂದೆರಡು ಟೊಮೊಟೊ ಹಣ್ಣನ್ನು ಹಚ್ಚಿಟ್ಕೊಂಡಿದ್ದೆ. ಸೊ ಆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಂಡು ಆದಮೇಲೆ ನಾನು ಬೆಂಡೆಕಾಯಿನ ಹಾಕೋತೀನಿ. ಸೊ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೀರಿನಂಶ ಬಿಡುತ್ತೆ ಅಲ್ವಾ, ಸೊ ಅವಾಗ ಗೊಜ್ಜು ರೀತಿ ರೆಡಿ ಆಗುತ್ತೆ ಅಲ್ವಾ. ಸೊ ರೆಡಿ ಆದಮೇಲೆ ಬೇಕು ಅಂದರೆ ನೀವು ನೀರಿನಂಶನ ನೀವು ಆ್ಯಡ್ ಮಾಡ್ಕೊಳ್ಳಿ ನೀರನ್ನು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಅದೇ ಸ್ವಲ್ಪ ಬಿಡುತ್ತೆ ಅಲ್ಲ, ಒಂಥರ ಪಲ್ಯ ಥರ ಬೇಕು ಅಂತಂದರೆ, ಇಲ್ಲ ಗೊಜ್ಜು ಥರ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಪಲ್ಯ ಥರ ಬೇಕು ಅಂದರೆ ಸ್ಕಿಪ್ ಮಾಡಿ ನೀರನ್ನು ಅಂತ ಹೇಳ್ತೆ. ಸ್ವಲ್ಪ ಅಲ್ಲಿಗೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅಂದರೆ ನಾನು ಒಂದು ಸೈಡ್ ರೊಟ್ಟಿ ಮಾಡುವಾಗ ಅದೊಂದು ಸ್ವಲ್ಪ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರುತ್ತೆ. ಸೊ ಆವಾಗ ಅಟ್ ಎ ಟೈಮ್ ಅಡುಗೆ ಕೂಡ ರೆಡಿ ಆಗುತ್ತೆ. ಸೊ ನಾನು ಈ ಥರ ಫಾಲೋ ಮಾಡ್ತೀನಿ. ನೀವು ಯಾವ ಥರ ಫಾಲೋ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಜೋಳದಿಟ್ಟು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾನು ಬಟ್ಟೆ ಮೇಲೆ ಇಟ್ಕೊಂಡು ತಟ್ಕೋತೀನಿ. ಸೊ ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಕವರ್ ಬರುತ್ತೆ ಅಲ್ವಾ, ಪ್ಲಾಸ್ಟಿಕ್ ಕವರು, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬಾಳೆ ಎಲೆ ಯೂಸ್ ಮಾಡ್ಬೋದು, ಎಕ್ಸೆಟ್ರಾ ನಿಮ್ಗೆ ಯಾವ ಸಿಗುತ್ತೆ ಅದರಲ್ಲಿ ಯೂಸ್ ಮಾಡ್ಕೊಂಡು ತಟ್ಬೋದು. ನಾನು ಕಾಟನ್ ಬಟ್ಟೆನ ಯೂಸ್ ಮಾಡ್ಕೊಂಡು ತಟ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ತಟ್ತಿದ್ದೀನಿ ಅಂತ. ಆರಾಮಾಗಿ ತಟ್ಬೋದು. ಅದನ್ನು ತವ ಮೇಲೆ ಹಾಕ್ದಾಗ ಅದು ಬಟ್ಟೆ ಸುಟ್ಟೋಗುತ್ತೆ ಅನ್ನೋ ಥರ ಏನಿಲ್ಲ. ಬಿಕಾಸ್ ಏನಿಗೆ ಸುಟ್ಟೋಗಲ್ಲ ಅಂತಂದರೆ ಬಟ್ಟೆನ ನಾವು ಆಲ್ರೆಡಿ ಒದ್ದೆ ಮಾಡಿರ್ತೀವಿ ಅಲ್ವಾ. ಸೊ ಅದರಿಂದ ಅದು ಯಾವುದು ಸುಟ್ಟು ಹೋಗೋದಿಲ್ಲ, ನಮ್ಮ ಕೈಗೂ ಕೂಡ ಸುಡೋದಿಲ್ಲ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಸುಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ತಟ್ಟಿದ್ದೀನಿ ಅಂತ. ಇಷ್ಟು ಆರಾಮಾಗಿ ಸ್ವಲ್ಪ ಅದನ್ನು ಹಾಕಾದ್ಮೇಲೆ ಸ್ವಲ್ಪ ನೀರನ್ನು ಚಿಮ್ಸಿದ್ರೆ ಸಾಕು, ಬಟ್ಟೆಯಲ್ಲಿರೋ ರೊಟ್ಟಿ ಕೂಡ ಈಸಿಯಾಗಿ ಬಿಟ್ಕೊಬಿಡುತ್ತೆ. ಸೊ ಇಷ್ಟನ್ನು ರೆಡಿ ಮಾಡಿಕೊಂಡು ಮನೆಯವ್ರಿಗೆಲ್ಲ ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗೂ ಬಂದಿದೆ. ಅಂದರೆ ತುಂಬ ಬಿಗಡಾಗಿ ಬರುತ್ತೆ ಅಂತಾರೆ ಅಲ್ವಾ, ಸೊ ಅಷ್ಟೊಂದೇನಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ಜೋಳದ ರೊಟ್ಟಿ ಎಲ್ಲರಿಗೂ ಕೂಡ ರೆಡಿಯಾಗಿದೆ. ಬೆಂಡೆಕಾಯಿ ಗೊಜ್ಜು ಕೂಡ
ರೆಡಿಯಾಗಿದೆ. ಸೊ ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.